ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಅಂತಂದರೆ ಹಣ, ಸಂಪತ್ತು, ಅದೃಷ್ಟ, ಸಮೃದ್ಧಿ, ಸೌಂದರ್ಯದ ದೇವತೆ ಅಂತ. ವೈಕುಂಠದ ಅಧಿಪತಿಯಾದಂತಹ ಶ್ರೀ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ. ವಿಷ್ಣುವಿಗೆ ವಿಶ್ವವನ್ನು ರಕ್ಷಿಸಲು, ಪರಿವರ್ತಿಸಲು ಸಹಾಯ ಮಾಡುವವಳು ವೈಷ್ಣವಿ ಶಕ್ತಿ. ಲಕ್ಷ್ಮಿ ಅಂತಂದರೆ ಚಿಹ್ನೆ, ಗುರುತು, ಸೂಚನೆ, ಸಂಕೇತ, ಲಾಂಛನ. ಯಾವ ಚಿಹ್ನೆಯನ್ನು ಮನುಷ್ಯರು ಸುಖದ ಸೂಚನೆ ಅಂತ ಬಯಸ್ತಾರೋ ಅದನ್ನು ಲಕ್ಷ್ಮಿ ಅಂತ ಕರೆಯಲಾಗುತ್ತೆ. ಲಕ್ಷ್ಮಿ ಅಂತಂದರೆ ನಮಗೆ ಸಂಪತ್ತನ್ನು ನೀಡುವವಳು, ನಮ್ಮನ್ನು ಪುಣ್ಯದ ಕೆಲಸಗಳಲ್ಲಿ ಪ್ರೇರೇಪಿಸುವವಳು ಅಂತ ಅರ್ಥ. ಲಕ್ಷ್ಮಿ ಅಂದರೆ ಲಾಭ, ಒಳ್ಳೆಯ ಲಕ್ಷಣ, ಚಿಹ್ನೆ ಅಥವಾ ಲಾಂಛನ, ಹೊಂದಬೇಕೆಂಬ ಬಯಕೆ, ಈ ಅರ್ಥ ಕೂಡ ಬರುತ್ತೆ. ಬದುಕಿನಲ್ಲಿ ಏನಾದರೂ ಲೌಕಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದ್ರೆ ಒಂದು ಗುರಿ ಹೊಂದಿರಬೇಕು. ಲಕ್ಷ್ಮಿ ಅಂತಂದರೆ ಗುರಿ ಎಂಬ ಅರ್ಥ ಕೂಡ ಬರುತ್ತೆ. ಲಕ್ಷ್ಮಿ ಅಂದರೆ ಶೋಭೆ, ಸಂಪತ್ತು, ಚೆಲುವು. ದೇವಿ ಲಕ್ಷ್ಮಿಯನ್ನ ಚಂಚಲ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಚಂಚಲ ಅಂದರೆ ಏರಿಳಿತ, ಕ್ಷಣಿಕ, ಸ್ಥಿರವಲ್ಲದೇ ಇರೋದು, ನಿರಂತರವಾಗಿ ಬದಲಾಗ್ತಲೇ ಇರೋದು. ಅಂದರೆ ಅವಳು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ಉಳಿಯೋದಿಲ್ಲ. ದಿನನಿತ್ಯ ಕೆಲಸಗಳನ್ನು ಮಾಡೋಕ್ಕೆ, ಆಹಾರ, ನೀರು, ನಮ್ಮ ಉಳಿವಿಗೆ ಅಗತ್ಯವಾದ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಲಕ್ಷ್ಮಿ ಬದಲಾವಣೆಯಲ್ಲಿ ಇರಬೇಕು. ಮತ್ತು ಕೈಗಳನ್ನು ಬದಲಾಯಿಸ್ತಾನೇ ಇರಬೇಕು. ಲಕ್ಷ್ಮಿ ನಮ್ಮಲ್ಲಿರುವ ಸದ್ಗುಣಗಳ ಪರಿಣಾಮವಾಗಿ ಮನೆಯೊಳಗೆ ಉಳಿತಾಳೆ ಹೊರತು ದುರ್ಗುಣಗಳು ಹೆಚ್ಚಿ ಪುಣ್ಯದ ಪರಿಣಾಮಗಳು ಕೊನೆಗೊಂಡ ತಕ್ಷಣವೇ ನಮ್ಮನ್ನು ಬಿಟ್ಟು ಹೋಗ್ತಾಳೆ. ದೇವಿ ಲಕ್ಷ್ಮಿ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ಯಾಕೆ ನೆಲೆಸೋದಿಲ್ಲ ಅಂತಂದರೆ, ಮನುಷ್ಯರು ಸದಾಚಾರದಿಂದ ನಡೆದು ಒಳ್ಳೆಯ ಗುಣದಿಂದ ಬದುಕೋದು ಬಹಳ ಕಷ್ಟ. ಮನುಷ್ಯರು ಧರ್ಮದಿಂದ ದೂರ ಹೋದಾಗಲೆಲ್ಲ ಲಕ್ಷ್ಮಿ ಹೊರಟು ಹೋಗ್ತಾಳೆ. ಲಕ್ಷ್ಮಿ ಶುದ್ಧ ಮನಸ್ಸಿನ ಜನರನ್ನು ಮಾತ್ರ ಇಷ್ಟಪಡ್ತಾಳೆ. ಕೋಪ, ಅಸೂಯೆ, ಲೋಭ, ದುಷ್ಟ ಉದ್ದೇಶಗಳು, ದುರ್ಗುಣಗಳು ಮನುಷ್ಯರನ್ನು ಕಾಡ್ತಕ್ಕಂತಹ ಅಶುದ್ಧಿಗಳು. ಮನುಷ್ಯರು ಇದರಿಂದ ಮುಕ್ತರಾಗಿ ಸದಾಚಾರದಿಂದ ಜೀವನ ನಡೆಸುವಂತಹ ಮನೆಗಳಲ್ಲಿ ಮಾತ್ರ ಲಕ್ಷ್ಮಿ ಇರೋದಕ್ಕೆ ಇಷ್ಟಪಡ್ತಾಳೆ. ಲಕ್ಷ್ಮಿ ಸ್ಥಿರವಾಗಿ ನೆಲೆ ನಿಲ್ಲಬೇಕಾದ್ರೆ ಸಾಕಷ್ಟು ಸಮರ್ಪಣೆ, ಶಿಸ್ತು ಬೇಕಾಗತ್ತೆ. ಲಕ್ಷ್ಮಿ ಒಂದೇ ಸ್ಥಳದಲ್ಲಿ ಯಾಕೆ ನಿಲ್ಲಿಸೋದಿಲ್ಲ ಅನ್ನೋದನ್ನು ಹಿಂದಿನ ಭಾಗದಲ್ಲಿ ತಿಳಿತಾ ಇದ್ವಿ. ಲಕ್ಷ್ಮಿ ಉದ್ದೇಶದಿಂದ ಜನಿಸಿದವಳು. ಲಕ್ಷ್ಮಿಯ ಉದ್ದೇಶ ನಾರಾಯಣನ ಸೇವೆ. ನಾರಾಯಣನ ಆಶೀರ್ವಾದ ಪಡೆಯದ ಯಾರೊಂದಿಗೂ ಲಕ್ಷ್ಮಿ ನೆಲೆಸೋದಿಲ್ಲ. ನಾರಾಯಣ ತತ್ವ ಇಲ್ಲದವರೊಂದಿಗೆ ಲಕ್ಷ್ಮಿ ಚಿರಕಾಲ ಉಳಿಯೋದಿಲ್ಲ. ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು, ಅವಳು ಸ್ಥಿರವಾಗಿ ನೆಲೆ ನಿಲ್ಲಬೇಕು ಅಂತಂದರೆ ಸಾಕಷ್ಟು ಸಮರ್ಪಣೆ, ಶಿಸ್ತು ಮತ್ತು ಪ್ರಾರ್ಥನೆಗಳು ಬೇಕಾಗತ್ತೆ. ಲಕ್ಷ್ಮಿ ಪರಿಶುದ್ಧತೆಯನ್ನು ಬಯಸ್ತಾಳೆ, ಆಂತರಿಕ ಪರಿಶುದ್ಧತೆ. ಲಕ್ಷ್ಮಿ ಅಹಿಂಸೆಯನ್ನು ಇಷ್ಟಪಡ್ತಾಳೆ. ಅಶುದ್ಧ ಕ್ರಿಯೆಗಳಿಂದ, ಅಶುದ್ಧ ಆಲೋಚನೆಗಳಿಂದ ದೂರವಿರೋದಕ್ಕೆ ಇಷ್ಟಪಡ್ತಾಳೆ. ತಾನು ನೆಲೆಸುವಂತಹ ಮಾನವರ ಹೃದಯಗಳಲ್ಲಿ ಸ್ವಾರ್ಥಪರತೆ, ದ್ವೇಷ, ಮಾತ್ಸರ್ಯ, ಬದ್ಧವೈರ, ಅಸೂಯೆ, ಕಲಹವೃತ್ತಿಗಳು ಕಂಡರೆ ಲಕ್ಷ್ಮಿ ಅಲ್ಲಿಂದ ಹೊರಟು ಹೋಗ್ತಾಳೆ. ದ್ರೋಹ, ಲೋಭ, ಕೃತಜ್ಞತೆಗಳು ಪವಿತ್ರ ಪಾತ್ರೆಯಲ್ಲಿ ಬೆರಕೆಗೊಂಡರೆ ಭಾವೋದ್ರೇಕದ ಸ್ಥೂಲತೆ, ಅಪವಿತ್ರ ಕಾಮನಾ ಪಿಪಾಸೆ ಭಕ್ತಿಯನ್ನು ಮಲಿನಗೊಳಿಸಿದರೆ ಆ ಬಗೆಯ ಹೃದಯಗಳಲ್ಲೂ ಕೃಪಾಪೂರ್ಣ ಸುಂದರಳಾದಂತಹ ದೇವಿ ಕ್ಷಣ ಮಾತ್ರ ನಿಲ್ಲೋದಿಲ್ಲ. ಲಕ್ಷ್ಮಿಯನ್ನ ಹಿರಣ್ಯವರ್ಣ ಅಂತ ಕರೀತಾರೆ. ಹಿರಣ್ಯ ಅಂದರೆ ಬಂಗಾರ. ಬಂಗಾರ ಅಂದರೆ ಹೊಳೆಯೋದು, ಬೆಳಗೋದು. ಬಂಗಾರ ತನ್ನ ಹೊಳಪಿನಿಂದಲೂ ಮೌಲ್ಯದಿಂದಲೂ ಮನಸ್ಸನ್ನು ಸೆಳೆದುಕೊಂಡು ಹೋಗುತ್ತೆ. ಅಂದರೆ ಆಕರ್ಷಕವಾಗಿರುತ್ತೆ. ಎಲ್ಲ ಧಾತುಗಳಲ್ಲಿ ಶ್ರೇಷ್ಠವಾದದ್ದು ಬಂಗಾರ. ಅದರಂತೆ ಕಂಗೊಳಿಸಬಲ್ಲ ಧಾತು ಮತ್ತೊಂದಿಲ್ಲ. ಉಳಿದ ಧಾತುಗಳೆಲ್ಲ ಪಾರ್ಥಿವ ಅನ್ನುವ ವರ್ಗಕ್ಕೆ ಸೇರಿದಾದರೆ ಬಂಗಾರ ತೈಜಸ ಎಂಬ ವರ್ಗಕ್ಕೆ ಸೇರುತ್ತೆ. ಹಾಗಾಗಿ ಅದರ ಮೌಲ್ಯ ಉಳಿದೆಲ್ಲ ಧಾತುವಿಗಿಂತ ಮಿಗಿಲಾದದ್ದು. ಅಂದರೆ ದೇವಿ ಲಕ್ಷ್ಮಿಯನ್ನು ದೇವತೆಗಳಲ್ಲೆಲ್ಲ ಅತ್ಯುತ್ತಮಳು, ಬಂಗಾರದಂತೆ ಬೆಳಗುವವಳು, ಹೊಳೆಯುವವಳು, ಕಾಂತಿ ಉಳ್ಳವಳು ಎಂಬ ಅರ್ಥದಲ್ಲಿ ಲಕ್ಷ್ಮಿಯನ್ನು ಹಿರಣ್ಯವರ್ಣ,
ಕನಕಪ್ರಭಾ ಅಂತ ವರ್ಣಿಸಲಾಗತ್ತೆ. ಲಕ್ಷ್ಮಿಯನ್ನು ಹರಣಿ ಅಂತ ಕೂಡ ಕರೀತಾರೆ. ಲೌಕಿಕ ಸಂಸ್ಕೃತದಲ್ಲಿ ಹರಿಣಿ ಅಂದರೆ ಹೆಣ್ಣು ಜಿಂಕೆ. ಹೆಣ್ಣು ಜಿಂಕೆ ಮೈಬಣ್ಣ ಆಕರ್ಷಕವಾಗಿರೋದ್ರಿಂದ, ಕಂಗೊಳಿಸೋದ್ರಿಂದ ಹರಿಣಿ ಅಂತ ಹೆಸರು ಬಂತು. ಜಿಂಕೆ ಆಕರ್ಷಕವೂ ಹೌದು, ಹಿಡಿತಕ್ಕೆ ಸಿಗೋದು ಕಷ್ಟವೂ ಹೌದು. ಜಿಂಕೆಯ ವೇಗ ಮಿಂಚಿನ ವೇಗ. ಲಕ್ಷ್ಮಿ ಅಷ್ಟೇ ಚಂಚಲಲಾದವಳು ಎಂಬ ಅರ್ಥದಲ್ಲಿ ಲಕ್ಷ್ಮಿಯನ್ನು ಹರಿಣಿ ಅಂತ ಕರೆಯಲಾಗತ್ತೆ. ದೇವಿ ಲಕ್ಷ್ಮಿಯನ್ನು ಸುವರ್ಣ ರಜತಸ್ರಜ ಅಂತ ಕರೆಯಲಾಗತ್ತೆ. ದೇವಿಯನ್ನು ಸುವರ್ಣ ರಜತಸ್ರಜ ಅಂತ ವರ್ಣಿಸುವುದಕ್ಕೆ ಕಾರಣ, ಸುವರ್ಣ ಅಂದರೆ ಬಂಗಾರ, ರಜತ ಅಂದರೆ ಬೆಳ್ಳಿ. ಅಂದರೆ ಬಂಗಾರ ಬೆಳ್ಳಿಯಿಂದ ಮಾಡಿದಂತಹ ಕಮಲ ಪುಷ್ಪಗಳ ಮಾಲೆಯನ್ನು ಧರಿಸಿರುವವಳು ಅಂತ ಸಾಮಾನ್ಯ ಅರ್ಥ. ಆದರೆ ಅದರ ಒಳ ಅರ್ಥ, ನಿಸರ್ಗದಲ್ಲಿ ಕೆಂದಾವರೆಯಲ್ಲಿ ನಸುಗೆಂಪಿನಿಂದ ಕೂಡಿದಂತಹ ಹಳದಿ ಬಿಳುಪು ಬಣ್ಣ ನಾವು ಕಾಣ್ತೇವೆ. ಇಲ್ಲಿ ಸೂಚಿತವಾಗಿರೋದು ಅದೇ. ಮಾತೃದೇವತೆಯ ಕೊರಳಲ್ಲಿ ಇಳಿಬಿದ್ದಂತಹ ಮಾಲೆ ಪ್ರಕೃತಿಯ ಪ್ರಸಾದಗಳು. ಆಕರ್ಷಕವಾದಂತಹ ಲೌಕಿಕ ಭೋಗಗಳು ಸುವರ್ಣ, ಬೆಳಗುವ ಲೌಕಿಕ ಸಾಮಗ್ರಿಗಳು ರಜತ. ಅಂದರೆ ದೇವಿ ಮೂಲ ಪ್ರಕೃತಿ ಅಥವಾ ಆದ್ಯಾಶಕ್ತಿ. ಇಡೀ ಜಗತ್ತು ಅವಳ ಲೀಲೆ ಅಥವಾ ಅಲಂಕರಣ ಎಂಬ ಅರ್ಥವನ್ನು ತೋರಿಸುತ್ತೆ. ಸುವರ್ಣ ಎಂದರೆ ಬಂಗಾರ, ಪವಿತ್ರವಾದುದು ಎಂಬ ಅರ್ಥ ಕೂಡ ಇದೆ. ಅಂದರೆ ಜಗತ್ತಿನ ವಿಕಾರಗಳಿಂದ ದೂರವಾದ ಮೂಲ ಪ್ರಕೃತಿ, ಜಗತ್ತಿಗೆ ಉಪಾದಾನ ಕಾರಣವೂ ಆಗಿ ಪರಿಣಾಮವನ್ನು ಹೊಂದುತ್ತಾಳೆ. ಆದರೆ ಈ ಪರಿಣಾಮಗಳು ಪ್ರಕೃತಿಯ ಪ್ರಸಾರಗಳಲ್ಲಿ ವಿನಃ ಮೂಲ ಪ್ರಕೃತಿಯಲ್ಲಿ ಯಾವ ವಿಕಾರವೂ ಇಲ್ಲದೆ ಪರಿಶುದ್ಧಳಾಗಿರುವವಳು ಎಂಬ ಅರ್ಥ. ದೇವಿ ಲಕ್ಷ್ಮಿಯನ್ನ ಚಂದ್ರ ಅಂತ ಕೂಡ ವರ್ಣಿಸಲಾಗತ್ತೆ. ಚಂದ್ರ ಎಂಬ ಮಾತು ಚದಿ ಎಂಬ ಧಾತುವಿನಿಂದ ಆದದ್ದು. ಹಾಗಂದ್ರೆ ಸಂತೋಷಪಡಿಸೋದು, ಬೆಳಗುವುದು ಎಂದರ್ಥ. ಲಕ್ಷ್ಮಿ ಚಂದ್ರನಂತೆ ಕಂಗೊಳಿಸುವವಳು. ಚಂದ್ರ ಎಲ್ಲ ಜನರನ್ನ ಸಂತೋಷಗೊಳಿಸುವ ಹಾಗೆ ಲಕ್ಷ್ಮಿ ಸಂತೋಷಪಡಿಸುವವಳು ಎಂಬ ಅರ್ಥದಲ್ಲಿ ಅವಳನ್ನ ಚಂದ್ರ ಅಂತ ಕರೆಯಲಾಗತ್ತೆ. ಪೂರ್ಣಚಂದ್ರನಿಗೂ ಹಾಗೂ ದೇವಿಗೂ ನಂಟಿರುವುದನ್ನು ನಾವು ಗಮನಿಸ್ತೇವೆ. ಚಂದ್ರನ 15 ಕಲೆಗಳು ದೇವಿಯ ಪಂಚದಶ ಪ್ರಕಾರಗಳು. ಹಿಂದೆ ಅಮೃತವನ್ನು ಬಯಸಿ ದೇವತೆಗಳು ಹಾಗೂ ದೈತ್ಯರು ಕ್ಷೀರ ಸಮುದ್ರವನ್ನು ಕಡೆದ ಕಥೆಯಲ್ಲಿ ಮೊದಲು ಸಮುದ್ರದಿಂದ ಹೊರಬಂದು ಕಾಣಿಸಿಕೊಂಡವಳು ಲಕ್ಷ್ಮಿ. ಆಕೆಯ ಚೆಲುವಿನ ಸಿರಿಯು ಬೆಳಕಿನ ಒಂದು ಖಂಡವಾಗಿ ಚಂದ್ರ ಸಮುದ್ರದಿಂದ ಹೊರಹೊಮ್ಮಿ ತೋರಿಕೊಳ್ತಾನೆ. ಹಾಗಾಗಿ ಚಂದ್ರ ಲಕ್ಷ್ಮಿಯ ಒಂದು ಅಂಶವೇ. ಲಕ್ಷ್ಮಿ ಕೋಟಿ ಚಂದ್ರ ಪ್ರಕಾಶೆ. ಇಲ್ಲಿ ಲಕ್ಷ್ಮಿಯನ್ನ ಚಂದ್ರನೆಂದು ಕರೆದಿರುವುದು ಚಂದ್ರನಂತೆ ಚೆಲುವಾದವಳು, ಬೆಳಗುವವಳು, ತಂಪನ್ನ ತರುವವಳು ಎಂಬ ಅರ್ಥದಲ್ಲಿ. ಲಕ್ಷ್ಮೀ ಪೂಜೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಹಾಗೂ ಅಳವಡಿಸಿಕೊಳ್ಳುವಂತಹ ಅಂಶ ನಾರಾಯಣನ ಆವಾಹನೆ. ಲಕ್ಷ್ಮಿಯನ್ನ ಕರೆತರುವ ಹಾಗೂ ಕಳುಹಿಸುವಂತಹ ಸಾಮರ್ಥ್ಯ, ಅಧಿಕಾರ ಇರೋದು ವಿಷ್ಣುವಿಗೆ ಮಾತ್ರ. ಯಾಕೆ ಅಂದರೆ ಲಕ್ಷ್ಮಿಯ ಒಡೆಯ ಅಂತಕ್ಕಂತಹ ಕಾರಣದಿಂದ, ಲಕ್ಷ್ಮಿಯನ್ನ ಉಳ್ಳವನೆಂಬ ಕಾರಣದಿಂದ. ವೇದಗಳಲ್ಲಿ ವಿಷ್ಣುವನ್ನ ಅಗ್ನಿಗೆ ಹೋಲಿಸಲಾಗತ್ತೆ. ಯಾವ ದೇವತೆಯಾದರೂ ನಮ್ಮ ಕಡೆಗೆ ಕಣ್ಣು ಹೊರಳಿಸಿ ನೋಡಬೇಕಾದ್ರೆ ಅಗ್ನಿ ಆ ದೇವತೆಯ ಗಮನ ಸೆಳೆಯಬೇಕಾಗತ್ತೆ. ಅಗ್ನಿ ದೇವತೆಗಳಿಗೆ ಪುರೋಹಿತ ಇದ್ದ ಹಾಗೆ. ಯಾವ ದೇವತೆಯನ್ನ ಬರಮಾಡಿಕೊಳ್ಳಬೇಕಾದರೂ ಅಗ್ನಿಯನ್ನೇ ಮುಂದು ಮಾಡಿಕೊಂಡೇ ಬರಬೇಕಾಗತ್ತೆ. ಅಗ್ನಿಗೆ ಯಾವ ದೇವತೆಯನ್ನ ಕರೆತರಬೇಕಾದಂತಹ ಶಕ್ತಿ ಇರೋದು. ಹಾಗಾಗಿ ಲಕ್ಷ್ಮಿಯನ್ನ ಕರೆತರುವಂತಹ ಸಾಮರ್ಥ್ಯ, ಅಧಿಕಾರ ಅಗ್ನಿಗೆ, ಅಂದರೆ ಲಕ್ಷ್ಮಿಯ ಒಡೆಯನಾದಂತಹ ವಿಷ್ಣುವಿಗೆ ಮಾತ್ರ ಸಾಧ್ಯ. ಹರಿಯಲ್ಲಿ ಅಂದರೆ ವಿಷ್ಣುವಿನಲ್ಲಿ ಎಡೆಬಿಡದೆ ವಾಸಿಸುತ್ತಿರುವವಳು ವೈಷ್ಣವಿ, ವಿಷ್ಣುವಿನ ಮಹಾಶಕ್ತಿ. ಆ ವೈಷ್ಣವಿ ಮಹಾಶಕ್ತಿ ಮಹಾಲಕ್ಷ್ಮಿ ಎಲ್ಲರಿಗೂ ಸಮೃದ್ಧಿ, ಆರೋಗ್ಯ, ಸಂಪತ್ತನ್ನು ಕರುಣಿಸಲಿ ಅಂತ
ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೇಡಿಕೊಳ್ಳೋಣ.